ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಚೈತ್ರಾ ಕುಂದಾಪುರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹೌದು, ಈ ಮೂಲಕ ತಮ್ಮ 12 ವರ್ಷಗಳ ಪ್ರೀತಿಗೆ ಮದುವೆಯ ಮುದ್ರೆಯನ್ನ ಒತ್ತಿದ್ದಾರೆ. ನಿನ್ನೆ ಉಡುಪಿಯ ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚೈತ್ರಾ ಕುಂದಾಪುರ ಉಡುಪಿಯ ಹಿರಿಯಡ್ಕದ ಶ್ರೀಕಾಂತ್ ಕಶ್ಯಪ್ ಅವರ ಜೊತೆಗೆ ಹಸೆಮಣೆ ಏರಿದ್ದಾರೆ. ಚೈತ್ರಾ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ ನಡುವೆ ಕಾಲೇಜು ದಿನಗಳಿಂದಲೇ ಸ್ನೇಹವಿತ್ತು. ಸ್ನೇಹ ಪ್ರೀತಿಗೆ ತಿರುಗಿ 12 ವರ್ಷಗಳಿಂದಲೂ ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಂತಹ ಈ ಜೋಡಿ ಇದೀಗ ಒಬ್ಬರನ್ನ ಒಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ವೈವಾಹಿಕ ಜೀವನಕ್ಕೆ ಖುಷಿ ಖುಷಿಯಾಗಿ ಪದಾರ್ಪಣೆಯನ್ನ ಮಾಡಿದ್ದಾರೆ. ಗುರು ಹಿರಿಯರ ಸಮ್ಮುಖದಲ್ಲಿ ವೈದಿಕ ಶಾಸ್ತ್ರದಂತೆ ಮದುವೆ ನೆರವೇರಿದೆ. ತುಂಬಾ ಸರಳವಾಗಿ ವಿವಾಹ ನೆರವೇರಿದ್ದು ತಮ್ಮ ಆಪ್ತ ಬಳಗ, ಕುಟುಂಬಸ್ಥರು ಸೇರಿದಂತೆ 100 ಜನರಿಗೆ ಮಾತ್ರ ಮದುವೆಗೆ ಆಹ್ವಾನವನ್ನ ನೀಡಲಾಗಿತ್ತು. ಇನ್ನು ನವದಂಪತಿಗೆ ಬಿಗ್ ಬಾಸ್ ಖ್ಯಾತಿಯ ಧನ್ರಾಜ್, ರಜತ್ ಕಿಶನ್, ಗೋಲ್ಡ್ ಸುರೇಶ್ ಅವರು ಶುಭ ಹಾರೈಸಿದ್ದಾರೆ. ಚೈತ್ರಾ ಕುಂದಾಪುರ ಅವರ ಕೈ ಹಿಡಿದಂತಹ ಶ್ರೀಕಾಂತ್ ಕಶ್ಯಪ್ ಅವರು ಆನಿಮೇಷನ್ ಕೋರ್ಸ್ ಅನ್ನ ಮಾಡಿದ್ದು ನ್ಯೂಸ್ ಚಾನೆಲ್ ಒಂದರಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಇವರು ಕೆಲಸ ಮಾಡ್ತಾ ಇದ್ದಂತಹ ಚಾನೆಲ್ನಲ್ಲಿ ಚೈತ್ರಾ ಕೂಡ ಕೆಲಸ ಮಾಡಿದ್ದಾರೆ. ಸದ್ಯ ಶ್ರೀಕಾಂತ್ ಕಶ್ಯಪ್ ಇದೀಗ ಜ್ಯೋತಿಷ್ಯ, ವಾಸ್ತು, ಪೌರೋಹಿತ್ಯದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಚೈತ್ರಾ ಕುಂದಾಪುರ ಅವರು ತಾವು ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದು ಅದು 12 ವರ್ಷಗಳ ಪ್ರೀತಿಯಾಗಿದ್ದು ಅವರೊಟ್ಟಿಗೆ ವಿವಾಹವಾಗುವುದಾಗಿಯೂ ಕೂಡ ಬಹಿರಂಗಪಡಿಸಿದ್ರು. ಇನ್ನು ಈ ಮದುವೆಯ ಮತ್ತೊಂದು ಕೇಂದ್ರ ಬಿಂದು ಏನಪ್ಪಾ ಅಂದ್ರೆ ರಜತ್ ಕಿಶನ್. ಹೌದು, ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಚೈತ್ರಾ ಕುಂದಾಪುರ ಮತ್ತು ರಜತ್ ನಡುವೆ ಯಾವಾಗಲೂ ಜಗಳ ಆಗ್ತಾನೆ ಇತ್ತು. ಸಿಕ್ಕಾಪಟ್ಟೆ ಜಗಳ ಮಾಡಿಕೊಂಡಿದ್ದಂತಹ ಈ ಇಬ್ಬರು ಕೂಡ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಇಷ್ಟವಾಗಿದ್ರು. ಅಣ್ಣ ತಂಗಿ ಅಂದ್ರೆ ಈ ರೀತಿಯ ಜಗಳ ಕಾಮನ್ ಅನ್ನೋ ರೀತಿಯಲ್ಲಿ ಇವರಿಬ್ಬರು ಕೂಡ ಪ್ರೀತಿ ಪಾತ್ರರಾಗಿದ್ರು. ಇನ್ನು ರಜತ್ ಕಿಶನ್ ಚೈತ್ರಾ ಮದುವೆಗೆ ಬಂದು ಅಣ್ಣನ ಶಾಸ್ತ್ರವನ್ನು ಕೂಡ ನೆರವೇರಿಸಿದ್ದಾರೆ. ನಂತರದಲ್ಲಿ ಮಾತನಾಡಿದ ರಜತ್, ಸಾಮಾನ್ಯವಾಗಿ ನಾನು ಯಾವ ಹುಡುಗಿಯರಿಗೂ ಹೋಗಲೇ ಬಾರಲೆ ಅಂತ ಕರೆಯೋದಿಲ್ಲ. ಆದ್ರೆ ಚೈತ್ರಾ ಮತ್ತು ನನ್ನ ನಡುವೆ ಅಣ್ಣ ತಂಗಿಯ ಬಾಂಧವ್ಯ ಬೆಳೆದಿದೆ. ಅಣ್ಣನ ಜಾಗದಲ್ಲಿ ನಿಂತು ನಾನು ಕಾರ್ಯವನ್ನ ಮಾಡಿದ್ದು ನನಗೆ ಹೆಮ್ಮೆ ಆಯ್ತು. ಅದರ ಜೊತೆಗೆ ಫೈರ್ ಬ್ರ್ಯಾಂಡ್ ಕಾಲಿಗೆ ಬಿತ್ತಲ್ವಾ, ಅದೇ ಮಜಾ ಇರೋದು ಅಂತ ಹೇಳಿ ತಮ್ಮದೇ ಸ್ಟೈಲ್ನಲ್ಲಿ ಚೈತ್ರಾ ಮದುವೆಗೆ ಬಂದು ಅಣ್ಣನ ಸ್ಥಾನವನ್ನ ತುಂಬಿದಂತಹ ವಿಚಾರವಾಗಿ ರಜತ್ ಮಾತನಾಡಿದ್ದಾರೆ.